ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಲ್ಯಾಕ್ ಚಾನಲ್. ಇವತ್ತು ನಾನು ನೋಡಿ ಬೆಳಿಗ್ಗೆ ಕೃಷ್ಣನಿಗೆ ಒಂದು ಅವಲಕ್ಕಿಯ ಪಂಚಕಜ್ಜಾಯವನ್ನು ಮಾಡುವುದು ಹೇಗೆ ಅಂತ ನಾವು ಇವತ್ತು ಮಾಡಿದೆವು. ಬೆಳಿಗ್ಗೆ ಅವಲಕ್ಕಿ ಪಂಚಕಜ್ಜಾಯ ಹಾಗೆ ಹಣ್ಣು, ಹಾಲು, ಮೊಸರು ಎಲ್ಲ ಇಟ್ಟು ನಾನು ನೈವೇದ್ಯ ಮಾಡಿದ್ದೇನೆ ದೇವರಿಗೆ. ಆ ಪಂಚಕಜ್ಜಾಯನ್ನು ನೋಡಿ ಹೇಗೆ ಫಸ್ಟಿಗೆ ಒಂದು ಕಪ್ ಅವಲಕ್ಕಿಯನ್ನು ತೆಗೆದು ನೀವು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ವಾಶ್ ಮಾಡಿ ನೀಟಾಗಿ ನೀರು ತೆಗೆದಿಟ್ಕೋಬೇಕು. ಅದಾದ ನಂತರ ನೋಡಿ ಒಂದು ಕಪ್ ಬೆಲ್ಲವನ್ನು ನಾನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಕಪ್ ಬೆಲ್ಲವನ್ನು ತಗೊಂಡು ಅದಕ್ಕೆ ಬಾಣಲೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದು ಮಾಡ್ಕೋಬೇಕು. ನೀರು ಥರ ಮಾಡ್ಕೊಂಬಿಟ್ಟು ಸೋಸ್ಕೋಬೇಕು. ಫಸ್ಟಿಗೆ ಸ್ವಲ್ಪ ಬಿಸಿ ಆಗುವಾಗಲೇ ಅದನ್ನು ಕೆಳಗೆ ತೆಗೆದು ಸೋಸ್ಬಿಟ್ಟು ಮತ್ತು ಪುನಃ ಬಾಣಲೆಗೆ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಕುದಿ ಬರೋ ಥರ ನೋಡ್ಕೋಬೇಕು. ಒಂದು ಕುದಿ ಬರುವ ಅಷ್ಟೊತ್ತಿಗೆ ನೀವು ನೋಡಿ ನಾನು ನೀರು ಹಾಕ್ತಾಯಿದ್ದೇನೆ. ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿ ಬಂದಾದ ನಂತರ ಅದನ್ನು ನೀರು ಹಾಕಿ ಸೋಸಿದ ನಂತರ ಕುದಿ ಬರಬೇಕು. ಸೋಸಿ ಆದ ನಂತರ ಅದಕ್ಕೆ ಸ್ವಲ್ಪ ನೀವು ನೀರು ಹಾಕಿ ಕುದಿ ಬಂದ ನಂತರ ಅವಲಕ್ಕಿಯನ್ನು ವಾಶ್ ಮಾಡಿರ್ತೇವಲ್ಲ, ತುಂಬ ನೆನೆಸಿಟ್ಕೋಬಾರ್ದು. ಅವಲಕ್ಕಿಯನ್ನು ಒಂದು ಸಲ ನೀರು ಹಾಕಿ ವಾಶ್ ಮಾಡಿ ಇಟ್ಕೋಬೇಕು ಅಷ್ಟೇ. ಇದು ಬೇಗ ನೀರು ತೆಗಿಬೇಕು, ನೆನೆಸಿಟ್ಕೋಬಾರ್ದು. ನೀವು ದಪ್ಪ ಅವಲಕ್ಕಿಯನ್ನೇ ಒಂದೇ ಸಲ ನೀರು ಹಾಕಿ ತೆಗೆದು ಕ್ಲೀನ್ ಮಾಡಿ ತೆಕ್ಕೊಂಡ್ರೆ ಸಾಕು. ಅದನ್ನು ನೀವು ಕಾಸಿದ್ದು ಇದಿರುತ್ತಲ್ವ, ಕುದಿ ಬಂದಿರುತ್ತಲ್ವ ಬೆಲ್ಲ, ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ತಿರುಗಬೇಕು. ಅಷ್ಟೊತ್ತಿಗೆ ಅದು ಕುದಿ ಬರುವಷ್ಟೊತ್ತಿಗೆ ಈ ಕಡೆ ನಾವು ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದುಬಿಟ್ಟು ಎಲ್ಲವನ್ನು ಅದು ಬೆಲ್ಲಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೋಡಿ ಇದು ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದೋದಕ್ಕೆ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದರೆ ಆಯಿತು. ಇದು ಅವಲಕ್ಕಿ ಪಂಚಕಜ್ಜಾಯ ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ಇದು ತುಂಬ ಕೃಷ್ಣನಿಗೆ ತುಂಬ ಇಷ್ಟವಾದ ಒಂದು ಪ್ರಿಯವಾದ ಒಂದು ತಿನಿಸು ಅಂತ ಹೇಳ್ಬೋದು. ಅವಲಕ್ಕಿ ಪಂಚಪ್ರಾಣ ಇವನಿಗೆ ಕೃಷ್ಣನಿಗೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಹಾಗಾಗಿ ನಾನು ಇವತ್ತು ಅದನ್ನು ಮಾಡಿದ್ದೇನೆ. ತುಂಬ ಚೆನ್ನಾಗಾಗಿತ್ತು. ಅವಲಕ್ಕಿ ಟೇಸ್ಟ್ ಕೂಡ ಆಗಿತ್ತು. ನೋಡಿ, ಅವಲಕ್ಕಿ ಹಾಕಬೇಕು, ಒಂದೇ ಸಲ ನೀರು ಹಾಕಿ ನೆನೆಸ್ಕೋಬೇಕು. ತುಂಬ ನೆಂದಿರಬಾರ್ದು ಅವಲಕ್ಕಿ, ಯಾಕಂದ್ರೆ ಅದು ಬೆಲ್ಲದ ನೀರಾಗಿರುತ್ತಲ್ವ, ಹಾಗೆ ಅದಕ್ಕೆ ಹಾಕಲಿಕ್ಕೆ ತುಂಬ ಎಲ್ಲ ಒಟ್ಟಿಗೆ ನೀರು ಹಾಕಿಬಿಡುತ್ತೆ. ಆಮೇಲೆ ತುಂಬ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ಹಾಕಬೇಕು ಆಮೇಲೆ ತುಂಬ ಒಂದು ಇದರಲ್ಲಿ ಸ್ವಲ್ಪ ನೀವು ಇದಕ್ಕೆ ಒಂದು ಸ್ವಲ್ಪ ಪೂಜೆ ಮಾಡುವಾಗ ಸ್ವಲ್ಪ ತುಪ್ಪ, ಜೇನುತುಪ್ಪ ಮೇಲೆ ಹಾಕಿಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾಯಿತ್ತು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಒಂದು ಪೂಜೆ ಮಾಡಿಬಿಟ್ಟು ಸಂಜೆ ಆಗುವಾಗ ನಾವು ಮತ್ತು ನನ್ನ ಫ್ರೆಂಡು ವೇಣುಗೋಪಾಲ್ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿ ಮಲ್ಲೇಶ್ವರಂ 11th ಕ್ರಾಸಲ್ಲಿ ವೇಣುಗೋಪಾಲ್ ಟೆಂಪಲ್ ಇದೆಯಲ್ಲ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನಿಮಗೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನೀವು ಒಮ್ಮೆ ಅಲ್ಲಿ ಹೋಗಬೇಕು. ಏನು ಚೆಂದ ಮಾಡಿದರು ಅಂದರೆ ಕ್ಯೂ ತುಂಬ ಇತ್ತು. ನೋಡಿ ಎಷ್ಟೊಂದು ಕ್ಯೂ ಇದೆ ಅಂತ. ನಾನು 4:30 ಅಷ್ಟೊತ್ತಿಗೆ ಹೋಗಿದ್ವಿ, ನಾನು ನನ್ನ ಫ್ರೆಂಡು. ತುಂಬ ಕ್ಯೂ ಇದ್ದಿತ್ತು. ಅದಾದ ನಂತರ ನಾವು ವಾಪಸ್ ಬರುವಾಗ 8 o'clock ಆಗಿತ್ತು. 8 o'clock ವಾಪಸ್ ಬರುವಾಗ 11th ಕ್ರಾಸ್ ತನಕನೂ ಕ್ಯೂ ಇದ್ದಿತ್ತು. ತುಂಬ ಲೇಟಾಗಿ ಹೋದ್ರಂತೂ ಇನ್ನು ನಾವು ಮನೆಗೆ ಬರೋದು ಎಷ್ಟಾಗಿತ್ತು ಗೊತ್ತಾಗ್ತಿರ್ಲಿಲ್ಲ. ಬೇಗ ಹೋಗಿದ್ದಕ್ಕೆ ನಮಗೆ ಸ್ವಲ್ಪ ಬೇಗ ಒಳಗೆ ಹೋಗಲಿಕ್ಕಾಯಿತು. ತುಂಬ ಚೆನ್ನಾಗಿತ್ತು. ಕೃಷ್ಣ, ರಾಧೆ ಎಲ್ಲ ಮಾಡ್ಕೊಂಡು ಕರ್ಕೊಂಬರ್ತಿದ್ರು ಮಕ್ಕಳನ್ನೆಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮಕ್ಕಳನ್ನೆಲ್ಲ ನೋಡೋದೇ ಒಂಥರ ಖುಷಿ ಆಗ್ತಿತ್ತು. ಆ ಥರ ಎಷ್ಟೊಂದು ಜನ ಅಂದರೆ ನೋಡಿ, ಕೃಷ್ಣ ಹೋಗ್ತಾ ಇದ್ದಾನೆ ನೋಡಿ, ನೀವು ಕಾಣಿಸ್ತಾ ಇದ್ದೀರಲ್ಲ. ತುಂಬ ಚೆನ್ನಾಗಿ ಮಕ್ಕಳನ್ನು ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಿದ್ರು. ತಾಯಂದಿರೆಲ್ಲರಿಗೂ ಅದೇ ಒಂಥರ ಖುಷಿ ಆಗ್ತಿತ್ತು. ಆಮೇಲೆ ಅಲ್ಲಿ ರೋಡ್ ಸೈಡಿಗೆ ಆ ಕಡೆ ಈ ಕಡೆ ಎಲ್ಲ ಸೇಲಿಗೆ ಇಟ್ಕೊಂಡಿದ್ರು. ನಿಮಗೆ ಗೊತ್ತಲ್ವ ಮಲ್ಲೇಶ್ವರಂ ಅಂದರೆ ಯಾವ ಥರ ಅಂತ. ನೋಡಿ, ನಾನು ಇದರಲ್ಲಿ ನಿಂತ್ಕೊಂಡಿದ್ದೇನೆ, ನೋಡೋಣ ಬನ್ನಿ. ಎಲ್ಲರೂ ಕ್ಯೂದಲ್ಲಿ ನಿಂತ್ಕೊಂಡಿದ್ದೇವೆ. ನೋಡುವ ಬನ್ನಿ, ಒಳಗೆ ಹೋಗಿ ನೋಡುವ. ನೋಡಿ, ರೋಡ್ ಸೈಡಿಗೆ ಯಾವ ಥರ ಬೊಂಬೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಎಷ್ಟು ಚೆಂದ. ಮಲ್ಲೇಶ್ವರಂ ಅಂದರೆ ನಿಮಗೆ ಗೊತ್ತೇ ಅಲ್ವಾ, ಏನುಂಟು ಏನಿಲ್ಲ, ಬೇಕಾದ್ದೆಲ್ಲ ಸಿಗುತ್ತೆ. ಅಮ್ಮ ಅಪ್ಪ ಮಾತ್ರ ಸಿಗೋಲ್ವೇನೋ, ಅಷ್ಟೊಂದಿದೆ. ನೋಡಿ, ವೇಣುಗೋಪಾಲ್ ಟೆಂಪಲ್ ಇದು ಶಿಖರ ಕಾಣಿಸ್ತಾ ಇದೆಯಲ್ವ ನಿಮಗೆ ಎದುರುಗಡೆ. ಇದು ಫ್ರಂಟ್ ಸೈಡಲ್ಲಿ ನಾನು ವೀಡಿಯೋ ಮಾಡಿದ್ದು. ಎದುರುಗಡೆ ಎಲ್ಲ ಬೊಂಬೆಗಳನ್ನೆಲ್ಲ ಮಾರಲಿಕ್ಕೆ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಯಾವ್ಯಾವ ಥರದ್ದು ರಾಘವೇಂದ್ರ ಸ್ವಾಮಿ ಇದೆ, ಕೃಷ್ಣ, ರಾಧೆ ಇದೆ, ಎಲ್ಲ ಥರದ ಬೊಂಬೆಗಳನ್ನು ಮಾರಲಿಕ್ಕೆ ಇಟ್ಕೊಂಡಿದ್ದಾರೆ ರೆಡಿ ಮಾಡಿ. ಏನು ಚೆನ್ನಾಗಿ ಕಾಣಿಸುತ್ತೆ ಅಲ್ವ. ತೊಟ್ಲು ಕೂಡ ಇದೆ ನೋಡಿ, ತುಂಬ ಚೆನ್ನಾಗಿ ತೊಟ್ಲನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ತೊಟ್ಲು ಒಳಗಡೆ ಕೃಷ್ಣನಿಟ್ಟು ತೂಗ್ತಾರಲ್ವ, ಅದಕ್ಕೆ ಆ ಥರ ಒಂದು ತೊಟ್ಲು ಕೂಡ ಇಟ್ಟಿದ್ದಾರೆ ನೋಡಿ. ಕಾಣಿಸ್ತಾ ಇದೆ ನೋಡಿ, ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇದೆ ಅಲ್ವ, ತೊಟ್ಲು ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇಲ್ಲಿದೆ ನೋಡಿ ತೊಟ್ಲು.
ಅದ್ರ ಒಳಗಡೆ ಮಗುವನ್ನು ಕೃಷ್ಣನನ್ನು ಮನಿಸ್ಲಿಕ್ಕೆ ಆ ಥರ ಒಂದು ಮಾಡಿದ್ದಾರೆ. ಎಲ್ಲ ರೆಡಿ ಮಾಡಿಟ್ಟಿದ್ರು, ತಗೊಳ್ಳಿಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ಕೃಷ್ಣ ರಾಧೆ ರೆಡಿ ಆಗ್ತಾ ಇದೆ, ಯೆಲ್ಲೋ ಕಲರಲ್ಲಿ ಕಾಣಿಸ್ತಾ ಇದೆ ಅಲ್ವ ನಿಮಗೆ. ಒಳಗೆ ಕರ್ಕೊಂಡು ಹೋಗಲಿಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ತುಂಬ ಜನ ಅಂದರೆ ಏನು ರಶ್ ಅಂದರೆ ಅಷ್ಟೊಂದು ಜನ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದು ಮಲ್ಲೇಶ್ವರಮಲ್ಲಿ 11th ಕ್ರಾಸಲ್ಲಿದೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಮಾಡಿ ಡೆಕೋರೇಷನ್ ನೋಡಬೇಕು ನೀವು, ಏನು ಚಂದ 2024 ಅಂತ ಬರೆದಿದ್ದಾರೆ ನೋಡಿ. ಏನೊಂದು ಡೆಕೋರೇಷನ್ ಅಂದರೆ ಆ ಥರ ಚೆಂದ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಲ್ಲಿ ಹೋದರೆ ಈ ಕಡೆ ಬರೋದೇ ಬೇಡ, ನಂದ ಗೋಕುಲನೇ ಆಗ್ತಿತ್ತು, ಅಷ್ಟೊಂದು ಚೆಂದ ಕಾಣಿಸ್ತಿತ್ತು. ನಂದ ಗೋಕುಲ ಥರನೇ ಮಾಡಿದ್ದಾರೆ. ಒಳಗಡೆ ಅಂತೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ನಿಮ್ಗೆ ಒಳಗೆ ಹೋಗಿ ನೀವು ಮುಂದೆ ನೋಡ್ತಾ ಹೋಗಿ. ಇದು ನಾನು ಒಂದು 15 ಮಿನಿಟ್ಸ್ ಇದು ವೀಡಿಯೋ ಮಾಡಿದ್ದೇನೆ, ಫುಲ್ ವೀಡಿಯೋ ವಾಚ್ ಮಾಡಿ. ತುಂಬ ಚೆನ್ನಾಗಿದೆ. ನೀವು ದೇವರನ್ನು ನೋಡಬೇಕು ಅಂದರೆ ಫುಲ್ ವೀಡಿಯೋನ ವಾಚ್ ಮಾಡಬೇಕು. ಗೋಪಾಲಕೃಷ್ಣನ ದರ್ಶನ ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ನೀವು ರಂಗನಾಥನನ್ನು ಎಷ್ಟು ಚೆನ್ನಾಗಿ ಒಂದು ಡೆಕೋರೇಷನ್ ಮಾಡಿದ್ದಾರೆ ಅಂತ. ಎದುರುಗಡೆ ರಂಗನಾಥನನ್ನು ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಪ್ಪ, ಏನು ಖುಷಿ ಆಗ್ತಿತ್ತು. ನನ್ನಂತೂ ನಂದ ಗೋಪುರದಲ್ಲೇ ಹೋದಾಗೆ ಆಯಿತು, ಸ್ವರ್ಗಕ್ಕೆ ಹೋದಾಗೆ ಆಯಿತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೃಷ್ಣನ ಒಂದು ಸನ್ನಿಧಿಯಲ್ಲಿ ಇಷ್ಟೊಂದು ಚೆನ್ನಾಗಿ ಎಲ್ಲ ಇದ್ದಾಗೆ ಆಗುತ್ತೆ, ವಾಪಸ್ ಬರೋದೇ ಬೇಡ ಅನ್ನೋ ಥರ ಒಂದು ಫೀಲ್ ಆಗುತ್ತೆ. ಇಲ್ಲಿ ಹೊರಗಡೆ ಒಂದು ಭಟ್ರು ಎಲ್ಲ ಸೇಲಿಗೆ ಇಟ್ಕೊಂಡಿದ್ದಾರೆ ನೋಡಿ, ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ. ಈ ಕಡೆ ತಿಂಡಿ ಎಲ್ಲ ಸೇಲ್ಗೆ ಇಟ್ಕೊಂಡಿದ್ದಾರೆ. ಒಳಗೆ ನಮಗೆ ಬಿಟ್ಟರು, ಬೇಗ ಆಯಿತು. ತುಂಬ ಏನು ಹೊತ್ತು ಆಗಲಿಲ್ಲ, ನಮಗೊಂದು 20 ಮಿನಿಟ್ಸ್ ಒಳಗಡೆ ನಾವು ಒಳಗಡೆ ಎಂಟ್ರ್ ಆದ್ವಿ. ಅಷ್ಟು ಏನು ಕ್ಯೂ ಇರಲಿಲ್ಲ ನಾವು ಹೋಗುವಾಗ. ಆಮೇಲೆ ಮಾತ್ರ ನಾವು ವಾಪಸ್ ಬರುವಾಗ 11th ಕ್ರಾಸ್ ಸ್ಟಾರ್ಟಿಂಗಿಂದ ಥರ ಕ್ಯೂ ಇತ್ತು. ಅಷ್ಟೊಂದು ಜನ ರಶ್ ಆಗಿಬಿಟ್ರು. ಆಮೇಲೆ ಆ ಕೃಷ್ಣನ ಎಂಟ್ರೆನ್ಸಲ್ಲಿ ಟೆಂಪಲಿದು ಎಂಟ್ರೆನ್ಸಲ್ಲಿ ಆ ಕಡೆ ನೋಡಿ ಕೃಷ್ಣಂದಿರೆಲ್ಲ ಬರ್ತಾಯಿದ್ದಾರೆ. ಚಂದ ಪುಟಾಣಿಗಳನ್ನು ಏನು ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಾಯಿದ್ದಾರೆ. ತಂದೆ ತಾಯಂದಿರೆಲ್ಲ, ಪೇರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಕಡೆ ಈ ಕಡೆ 2 ಆನೆ ನೋಡಿ, ಪಾಪು ನೋಡಿ, ಕೃಷ್ಣ ರಾಧೆ ನೋಡಿ, ನೋಡಿದ್ರೆ ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ತುಂಬ ಚೆನ್ನಾಗಿ ನೋಡಿ. ಹೆಬ್ಬಾಗಿಲು ತುಂಬ ದೊಡ್ಡ ಬಾಗಿಲಿದು ಡಿಸೈನ್ ನೋಡಿ, ಎಷ್ಟು ಎತ್ತರಕ್ಕಿದೆ ಅಂತ ಬಾಗಿಲು. ನೋಡ್ತಾ ಇದ್ದೀರಾ ನೀವು, ತುಂಬ ಚೆನ್ನಾಗಿದೆ. ಏನು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನಗಂತೂ ಅಷ್ಟು ಖುಷಿ ಆಯಿತು. ನೀವು ಸಹ ಒಮ್ಮೆ ಭೇಟಿ ನೀಡಿ ಈ ಟೆಂಪಲ್ಗೆ. ಈ ಟೈಮಲ್ಲೆಲ್ಲ ಬಂದ್ರಂತೂ ನಿಮಗೆ ಹೋಗುವ ಮನಸ್ಸೇ ಇರಲ್ಲ. ನೋಡಿ ಕೃಷ್ಣಂದಿರು, ಎಷ್ಟೊಂದು ಕೃಷ್ಣಂದಿರನ್ನು ನೋಡಿ, ಎಷ್ಟು ಜನ ಮಕ್ಕಳು ಬಂದರು ಗೊತ್ತಾ. ಇವತ್ತು ನಾವು ಕೃಷ್ಣ ರಾಧೆಯನ್ನು ನೋಡಿದಷ್ಟು ತುಂಬ ನೋಡಿದ್ವಿ. ಎಲ್ಲರೂ ತುಂಬ ಜನ ನೋಡಿದ್ವಿ ನೋಡಿ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪೋಸ್ ಕೊಟ್ಟರು. ನನಗೆ ತುಂಬ ಖುಷಿಯಾಯಿತು. ಎಲ್ಲರೂ ನಮಗೆ ಹೆಲ್ಪ್ ಮಾಡಿದರು. ನಾನು ವೀಡಿಯೋ ಮಾಡುವಾಗ ನನಗೇನು ತೊಂದರೆ ಆಗಲಿಲ್ಲ. ತುಂಬ ಖುಷಿಯಾಯಿತು. ನೋಡಿ ಏನು ಚೆಂದ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ನಂದ ಗೋಕುಲನೇ ಆ ಥರ ಮಾಡಿದರು. ಅಷ್ಟು ಚೆಂದ ಮಾಡಿದ್ರಪ್ಪ, ಖುಷಿಯಾಯಿತು. ಕೃಷ್ಣನ ಒಂದು ಬರ್ತ್ ಪ್ಲೇಸ್ ಹೇಗಿದೆಯೋ ಅನ್ನೋದೊಂದು ನಮಗೆ ಒಂದು ಥಿಂಕ್ ಇರುತ್ತಲ್ವ, ಆ ಥರನೇ ಮಾಡಿಬಿಟ್ಟಿದ್ರು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಖುಷಿ ಆಗ್ತಾಯಿತ್ತು. ಟೆಂಪಲಲ್ಲಿ ಒಳಗಿಂದ ಎಂಟ್ರ್ ಆದೆವು ನಾವು. ಒಳಗೆ ಎಂಟ್ರ್ ಆಗ್ತಾ ಇದ್ದೇವೆ ನೋಡಿ. ತುಂಬ ಒಳಗೆ ಎಂಟ್ರೆನ್ಸ್ ಆಗುವಾಗಲೇ ಇಟ್ಟಿದ್ದಾರೆ. ಏನು ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲಿ ಅಂದರೆ ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಖುಷಿ ಆಗ್ತಾಯಿತ್ತು. ಜನ ಸಹ ರಶ್ ಇತ್ತು. ಆಮೇಲೆ ನಿಧಾನ ಒಳಗೆ ಹೋಗ್ತಾ ಇದ್ವಿ ನಾವು. ಹಾಗೆಯೇ ನಾನು ಒಂದೊಂದೇ ವೀಡಿಯೋ ಮಾಡ್ಕೊತಾ ಇದ್ದೇನೆ. ತುಂಬ ಚೆನ್ನಾಗಿ ನೋಡಿ. ಕೃಷ್ಣಂದಿರು ತುಂಬ ಜನ ಬರ್ತಾಯಿದ್ದಾರೆ. ಇವರಿಗೆಲ್ಲ ಪ್ರತಿ ವರ್ಷವೂ ಇರುತ್ತಂತೆ ಇಲ್ಲಿ ಕೃಷ್ಣ ರಾಧೆನ ಹಾಕಿಬಿಟ್ಟು ಇವರಿಗೆಲ್ಲ ಪ್ರೈಸ್ ಕೊಡ್ತಾರಂತೆ. ಮತ್ತು ಎಲ್ಲನೂ ಕೊಟ್ಟು ಕಳಿಸ್ತಾ ಇದ್ರು ಎಲ್ಲರಿಗೂ. ನೋಡಿ ಇದೊಂದು ಪಾಪವನ್ನು ಇವ್ರಿಗೆ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಚಿಕ್ಕ ಮಗುವನ್ನು. ಅವರು ಫೋಟೋ ತೆಗಿಯೋಕೆ ನಿಲ್ಲಿಸ್ತಾಯಿದ್ರು. ಓಡಿ ಹೋಗ್ತಾಯಿತ್ತು ಆ ಮಗು. ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಗು. ಎಲ್ಲೂ ಒಂದು ನಿಮಿಷ ನಿಂತ್ಕೊಳ್ಳಲ್ಲ ಮಗು. ನಿಜವಾಗೂ ಕೃಷ್ಣನೇ ಓಡಾಡ್ದಾಗೆ ಆಗ್ತಿತ್ತು, ಫೀಲಿಂಗ್ ಆಗ್ತಿತ್ತು ನಮಗೆಲ್ಲ. ತುಂಬ ಜನ ನೋಡಿ ಕೃಷ್ಣನೇ ಓಡ್ದಂಗೆ ಆಗ್ತಾಯಿದೆ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಮಗು ನಿಂತ್ಕೊಳ್ಳೋದೇ ಇಲ್ಲ ಒಂದು ಕಡೆನೂ, ಆ ಥರ ಚೆನ್ನಾಗಿ ಓಡ್ತಾಯಿತ್ತು. ಆ ಕಡೆ ಈ ಕಡೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ. ನೀವು ಬರಬೇಕಿತ್ತು. ನೀವು ಅಷ್ಟು ಚೆನ್ನಾಗಿ ನೋಡಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ತುಂಬ ಚೆನ್ನಾಗಿದೆ ಟೆಂಪಲ್. ಇಲ್ಲಿ ನೋಡಿ ನರಸಿಂಹ ಅವತಾರವನ್ನು, ಕೂರ್ಮ ಅವತಾರ, ನರಸಿಂಹ ಅವತಾರ, ಕೃಷ್ಣನ ಅವತಾರವನ್ನೆಲ್ಲ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಟೆಂಪಲ್ಗೆ ಎಂಟ್ರ್ ಆದವು ಒಳಗಿಂದ ನಾವು. ಇಲ್ಲಿ ನೋಡಿ ವೈಕುಂಠ ದ್ವಾರ ಅಂತ ಇದೆ. ಇಲ್ಲಿ ಅದನ್ನು ಮುಚ್ಚಿದ್ದಾರೆ ಇವತ್ತು. ಸುಮ್ಮನೆ ಅಲ್ಲೊಂದು ಆಂಜನೇಯನ ಇಟ್ಟಿದ್ದಾರೆ ವೈಕುಂಠ ದ್ವಾರದಲ್ಲಿ.
ಇಲ್ಲಿ ಈ ಕಡೆ ನಾವು ಫಸ್ಟ್ ಬರುವಾಗ ನಮಗೆ ಯೋಗ ನರಸಿಂಹ ಸ್ಟಾರ್ಟರ್ ಸಿಗುತ್ತೆ ನೋಡಿ. ಇಲ್ಲಿ ನಾವು ಆಂಜನೇಯನನ್ನು ಒಂದು ಫೋಟೋ ಇಟ್ಟಿದ್ದಾರೆ ವೈಕುಂಠ ದ್ವಾರದ ಹತ್ರ. ಅದು ಒಳಗೆ ಎಂಟ್ರ್ ಆಗ್ತಾ ಇದ್ದೇವೆ ಅಷ್ಟೇ. ನಾವು ಒಳಗೆ ಎಂಟ್ರ್ ಆಗುವಾಗ ನಮಗೆ ಯೋಗ ನರಸಿಂಹ ಸಿಗುತ್ತೆ. ತುಂಬ ಚೆನ್ನಾಗಿ ಯೋಗ ನರಸಿಂಹದಲ್ಲಿ ನಮಗೆ ಪ್ರಸಾದ ಎಲ್ಲ ಕೊಟ್ಟರು. ಅದನ್ನೆಲ್ಲ ನೋಡ್ಕೊತ ಒಳಗೆ ಹೋಗುವಾಗ ಕೃಷ್ಣನ ಒಂದು ಇದು ಏನಂತಾರೆ ಸ್ವರ್ಗ ಲೋಕವೇ ಒಂದು ಇತ್ತು ಅಲ್ಲಿ. ಅಷ್ಟು ಚೆನ್ನಾಗಿತ್ತು ಕೃಷ್ಣನ ಒಂದು ಬರ್ತ್ ಪ್ಲೇಸ್ ಹೇಗಿರುತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಷ್ಟು ಖುಷಿ ಆಗ್ತಾಯಿತ್ತು ನಮಗೆಲ್ಲ ಒಳಗಡೆ ಹೋಗುವಾಗ. ತುಂಬ ಫೀಲಿಂಗ್ ಅಂದರೆ ತುಂಬ ಫೀಲಿಂಗ್ ಅಪ್ಪ. ಎಷ್ಟು ಅಂದರೆ ಅದು ಬಾಯಲ್ಲೆಲ್ಲ ಹೇಳುವಷ್ಟು ಇದಿರಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್ ಹೇಗಿದೆ ಅಂತ. ಅಷ್ಟು ತುಳಸಿ ಕಟ್ಟೆ ಇದು ನೋಡಿ. ಒಳಗಡೆ ನಾವು ಎಂಟ್ರ್ ಆದ್ವಿ. ಇವಾಗ ನೋಡಿ ಡೆಕೋರೇಷನ್ ನೋಡಿ, ಹೂವಿಂದ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಂತ. ಅಷ್ಟು ಚೆಂದ ಇದೆ ನೋಡಿ. ನಮಗೆ ಮುಂದೆ ಹೋಗುವಾಗ ಯೋಗ ನರಸಿಂಹ ಸಿಗುತ್ತೆ. ಫಸ್ಟ್ ಸಿಗೋದೇ ಯೋಗ ನರಸಿಂಹ ಸ್ವಾಮಿ. ಯೋಗ ನರಸಿಂಹ ಸ್ವಾಮಿಯನ್ನು ಒಮ್ಮೆ ನೀವು ನೋಡಬೇಕು. ಇದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ದೇವರಿಗೆ ಒಂದು ಸ್ಟಾರ್ಟಿಂಗಲ್ಲಿ ಫಸ್ಟಿಗೆ ಒಂದು ರೂಮು ಇದೆಲ್ಲ ಇಟ್ಟಿದ್ದಾರಲ್ವ, ದೇವರದ್ದೆಲ್ಲ ಸಾಮಾನು ಇಡ್ತಾರಲ್ವ, ಅದೆಲ್ಲ ಇದೆ ನೋಡಿ. ಇಲ್ಲಿ ಒಂದು ಮಂಟಪ ಇದೆ. ಇಲ್ಲಿ ಒಂದು ಚೆನ್ನಾಗಿದೆ ಮಂಟಪ. ತೊಟ್ಟಿಲಿದೆ ಒಂದು ಕೃಷ್ಣನಿಗೆ. ಆಮೇಲೆ ಒಂದು ಪಲ್ಲಕ್ಕಿ ಇದೆ ನೋಡಿ. ಇಲ್ಲಿ ತೊಟ್ಟಿಲು ಇದೆ ನೋಡಿ. ಒಳಗೆ ಒಂದು ತೊಟ್ಟಿಲು ಕಟ್ಟಿ ತೂಗ್ತಾ ಇರ್ತಾರೆ. ಎಲ್ಲರೂ ತೂಗ್ಬೋದು. ನಾವು ಸಹ ತೂಗಿ ಬಂದ್ವಿ. ತೂಗಿದಾಗ ಆ ಥರ ಒಂದು ಫೀಲಿಂಗ್ ಬರುತ್ತೆ. ಕೃಷ್ಣನ ತೂಗಿದ ಫೀಲಿಂಗೇ ಬರುತ್ತೆ ನಮಗೆ. ಆ ಥರ ಇಟ್ಟಿದ್ರು ಕೃಷ್ಣನ ಬಿಟ್ಟು ಅಲ್ಲಿ ಒಂದು ತೊಟ್ಟಿಲು ಕಟ್ಟಿದ್ರು. ಈ ಕಡೆ ಬರುವಾಗ ಯೋಗ ನರಸಿಂಹ ಒಂದು ಬಂದು ಸಿಕ್ಕಿತ್ತು ನೋಡಿ ನಮಗೆ. ಇಲ್ಲಿ ಭಟ್ರು ಎಲ್ಲರಿಗೂ ಒಂದು ಪ್ರಸಾದ ಕೊಡ್ತಾಯಿದ್ದಾರೆ ನೋಡಿ. ಯೋಗ ನರಸಿಂಹ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ. ನೀವು ನೋಡಿ ಚಕ್ಕುಲಿ ಗಿಕ್ಕುಲಿ ಎಲ್ಲ ನೇತಾಕಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರಪ್ಪ. ಯೋಗ ನರಸಿಂಹ ಸ್ವಾಮಿ ನೋಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ಬಂದು ನಾವು ವೆರಿ ಒಳ್ಳೆ ಮಾಡಪ್ಪ ಪರಮೇಶ್ವರ. ಯೋಗ ನರಸಿಂಹ ಎಲ್ಲರೂ ಪ್ರಸಾದ ತಗೊಳ್ತಾ ಇದ್ರು. ನಾವು ಕೂಡ ಪ್ರಸಾದ ತಗೊಂಡು ಮುಂದೆ ಹೋಗ್ತಾ ಇದ್ವಿ ನೋಡಿ. ರಂಗನಾಥನನ್ನು ಏನು ಚೆನ್ನಾಗಿ ಕಾಣ್ಬೋದಲ್ವ ಇಲ್ಲಿ. 7 ಎಡೆಯಲ್ಲಿ ಮಲಗಿದ ರಂಗನಾಥನನ್ನು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂದರೆ ಫೀಲಿಂಗ್ ನೋಡಿ. ಎಷ್ಟು ಒಳಗಡೆ ನೋಡಿ ಗ್ಲಾಸಿದು ಹೌಸಲ್ಲಿ ಒಂದು ಕಡೆ ಕೃಷ್ಣನನ್ನು ಇಟ್ಟು ಅದಕ್ಕೆ ಫುಡ್ಡೆಲ್ಲ ಇಟ್ಟಿದ್ದಾರೆ. ಎಲ್ಲಿ ನೋಡಿದರೂ ಕೃಷ್ಣನೇ ನೋಡ್ದಂಗೆ ಆಗ್ತಿತ್ತು. ಅದೊಂಥರ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಚೆನ್ನಾಗಿದೆ. ಇವತ್ತು ನಾನು ಅಲ್ಲಿ ಹೋಗಿ ನಂಗೆ ಅಷ್ಟು ತುಂಬ ಖುಷಿ ಆಯಿತು ಅಂದರೆ ಅಷ್ಟು ತುಂಬ ಖುಷಿ ಆಯಿತಪ್ಪ. ಏನು ಚೆನ್ನಾಗಿ ಮಾಡಿದ್ದಾರಪ್ಪ ಅಂತ. ಡೆಕೋರೇಷನ್ ಮಾಡಲಿಕ್ಕೂ ಒಂದು ಬೇಕಲ್ವ. ತುಂಬ ಒಂದು ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಕೃಷ್ಣನಿಗೆಲ್ಲ ಫುಡ್ಡೆಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗೆ ನಾವು ಎಂಟ್ರ್ ಆಗ್ತಾ ಇದ್ವಿ. ಟೆಂಪಲ್ ಒಳಗಡೆ ನಮಗೆ ದೇವರನ್ನೆಲ್ಲ ಗೋಪಾಲಕೃಷ್ಣನನ್ನು ನಮಗೆ ತೆಗಿಲಿಕ್ಕೆ ಆಗಲಿಲ್ಲ. ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ. ತುಂಬ ರಶ್ ಇತ್ತು. ಕೊಡೋದು ಇಲ್ಲ ಅಂತ ಇಲ್ಲಿ. ನಾನು ಹಾಗಾಗಿ ನನ್ನ ಫೋಟೋ ತೆಗಿಲಿಲ್ಲ. ಯಾಕಂದರೆ ದೇವರದ್ದೆಲ್ಲ ಫೋಟೋ ತೆಗಿಬಾರ್ದಲ್ವ. ಅಲ್ಲಿ ಹೋಗಿ ನಾವು ಮತ್ತೆ ಇದು ಮಾಡಬಾರ್ದು ಅಂತ ಅಲ್ಲಿ ತನಕ ನೋಡಿದೆ. ನನ್ನ ಹತ್ರ ಮೊದಲೇ ತೆಗೆದಿದ್ದೊಂದು ಫೋಟೋ ಇತ್ತು. ನಿಮಗೆ ಅದು ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಇದು ನೋಡಿ ನಮಗೆ ಹೊರಗಡೆ ಲಕ್ಷ್ಮಿಯನ್ನು ಇಟ್ಟಿದ್ರು. ವೆಂಕಟೇಶ ಲಕ್ಷ್ಮಿಯನ್ನು ಇಟ್ಟು ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಶ್ರೀನಿವಾಸನನ್ನು ನೀವು ನೋಡ್ಬೋದು. ಒಳಗಡೆ ನಾವು ಎಂಟ್ರ್ ಆದ್ವಿ. ಇವಾಗ ದೇವಸ್ಥಾನದ ಒಳಗಡೆ ಬಂದ್ವಿ. ಟೆಂಪಲ್ ಒಳಗಡೆ ಇಲ್ಲಿ ಬರುವಾಗ ನಿಮಗೆ ಬಾಲಕೃಷ್ಣನನ್ನು ನೋಡಿ. ನೀವು ಬಾಲಕೃಷ್ಣನನ್ನು ಇಟ್ಟಿದ್ದಾರೆ ಟೆಂಪಲ್ ಒಳಗಡೆ.
ಈ ಕಡೆ ಎಲ್ಲ ಆಮೇಲೆ ಸ್ವಲ್ಪ ಮುಂದೆ ಬರುವಾಗ ನಮಗೆ ಪ್ರಸಾದವನ್ನು ತಗೊಳ್ಳಿಕ್ಕೆ ಹೇಳಿದರು. ಪ್ರಸಾದವನ್ನು ಎಲ್ಲರಿಗೂ ಪುಳಿಯೋಗರೆ ಪ್ರಸಾದವನ್ನು ಕೊಟ್ಟರು. ನೋಡಿ, ಪುಳಿಯೋಗರೆಯನ್ನೆಲ್ಲರಿಗೂ ಕೊಟ್ಟಿದ್ದಾರೆ. ನಾವೆಲ್ಲ ಪುಳಿಯೋಗರೆ ತಿಂದ್ಕೊಂಡು ಬಂದ್ವಿ. ಅಲ್ಲೆಲ್ಲರೂ ತುಂಬ ಜನ ಕೃಷ್ಣ ರಾಧೆಯರು ತುಂಬ ಚೆನ್ನಾಗಿದ್ರು. ಅವ್ರನ್ನೆಲ್ಲ ನೋಡ್ತಾ ನೋಡಿ ಹೋಗ್ತಾ ಇದ್ದಾರೆ. ನೋಡಿ, ಎಲ್ಲ ನೋಡ್ತಾನಂತ ಸ್ವಲ್ಪ ಹೊತ್ತು ತಿಂದ್ಕೊಂಡು ಆಮೇಲೆ ಡೆಕೋರೇಷನ್ ಎಲ್ಲ ನೋಡಿಕೊಂಡು ಈ ಕಡೆ ಬರುವಾಗ ರಾಧಾಕೃಷ್ಣನಿಗೆ ಎಲ್ಲರಿಗೂ ಒಂದು ಪ್ರೈಸ್ ಕೊಡ್ತಾಯಿದ್ರು. ಎಲ್ಲನೂ ಪ್ರೈಸ್ ಅಂದರೆ ಸುಮ್ಮನೆ ಗಿಫ್ಟ್ ಬಂದವರಿಗೆಲ್ಲ ಹಾಗೆ ಕಳಿಸ್ಬಾರ್ದಲ್ವ. ರಾಧಾಕೃಷ್ಣಂದಿರಿಗೆಲ್ಲ ಮಕ್ಕಳನ್ನು ಯಾರು ಕರ್ಕೊಂಡ್ಬಂದ್ರೆ ಅವರಿಗೆ ಡ್ರೆಸ್ ಮಾಡಿದವರಿಗೆಲ್ಲ ಒಂದು ಚಿಕ್ಕದೊಂದು ಒಂದು ಗಿಫ್ಟ್ ಕೊಡ್ತಾಯಿದ್ರು. ಅಲ್ಲಿ ಗಿಫ್ಟ್ ಕೊಡುವಾಗ ನಾವು ಕೂಡ ಹೋದ್ವಿ. ತುಂಬ ಜನ ಮಕ್ಕಳನ್ನು ನೋಡ್ಕೊಂಡಿರೋಣ ಅಂತ. ಹಾಗೆ ನೋಡಿ ಮಕ್ಕಳನ್ನು ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ ಚೆನ್ನಾಗಿ ಕರ್ಕೊಂಡ್ಬಂದಿದ್ರು. ತುಂಬ ಚೆನ್ನಾಗಿ ಕೃಷ್ಣನ್ನೇ ನೋಡುವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ರಶ್ ಇತ್ತು. ರಶ್ ಅಂದರೆ ತುಂಬ ರಶ್ಶು. ಮಕ್ಕಳಿಗೆಲ್ಲ ಗಿಫ್ಟ್ ಕೊಡಲಿಕ್ಕೆ ಎಲ್ಲ ಅಷ್ಟೊಂದು ರಶ್ ಇತ್ತು. ತುಂಬ ರಶ್ ಇತ್ತು. ಎಲ್ಲನೂ ಮಾಡಿಕೊಂಡು ಹಾಗೆ ಬಂದ್ವಿ. ನೋಡಿ, ಎಷ್ಟೊಂದು ಜನ ಕೃಷ್ಣ ರಾಧೆಯರಿದ್ದಾರೆ ಅಂದರೆ ನಿಮಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಮಕ್ಕಳಿದ್ದಾರೆ. ಎರಡು ಪುಟ್ಟ ರಾಧೆಯರಿದ್ದಾರೆ ನೋಡಿ. ಒಂದು ಮಗು ಕೃಷ್ಣ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನಿದ್ದೆ ಬಂದುಬಿಟ್ಟಿತ್ತು ಕೃಷ್ಣನಿಗೆ. ಕೃಷ್ಣನ ಪಾಪನ ನಿಲ್ಸ್ಕೊಂಡು ಕ್ಯಾಮ್ರಾದವರು ಫೋಟೋ ತೆಗೆದು ಅಂತ ನಿಲ್ಸಿ ನಾವು ಕೂಡ ಅವ್ರನ್ನೊಂದು ಫೋಟೋ ತೆಕ್ಕೊಂಡು ಬಂದ್ವಿ. ಮಗು ಕೇಳ್ತಿಲ್ಲ. ಇಲ್ಲೊಂದು ನೋಡಿ, ನಿಮಗೆ ಬಲರಾಮನ ಥರ ನೋಡೋದಿಲ್ವೇನು, ಬಲರಾಮನ ಥರನೇ ಇದ್ದ. ಅವನನ್ನು ನಿಂತ್ಕೊಂಡಿದ್ದ. ಅವನಿಗೆ ನಾನು ಸ್ವಲ್ಪ ಬೋಸ್ ಕೊಡಪ್ಪ ಅಂತ ಹೇಳಿದ್ದು. ತುಂಬ ಚೆನ್ನಾಗಿ ಬೋಸ್ ಕೊಟ್ಟವನು. ನಾನು ಅವನಿಗೆ ಫೋಟೋ ತೋರಿಸುವಾಗಲೇ, ವೀಡಿಯೋ ತೋರಿಸುವಾಗಲೇ ಅವ್ನು ಬೋಸ್ ಕೊಟ್ಬಿಟ್ಟು ಖುಷಿ ಆಯಿತು ನಮಗೆ. ಸೇಮ್ ಬಲರಾಮನ ಥರನೇ ಇದ್ದಾನೆ ನೋಡಿ. ಎಲ್ಲ ನೋಡ್ಕೊಂಡು ಬರುವಾಗಲ್ಲ ಒಂದು ತೊಟ್ಟಿಲಲ್ಲಿ ನಾವು ಹಿಂದೆ ಹೇಳಿದ್ದೇನೆ. ನೋಡಿ, ತೊಟ್ಟಿಲು ಕಟ್ಟಿದ್ದಾರೆ ಅಂತ ಕೃಷ್ಣನ ಮೂರ್ತಿಯನ್ನು ಮಲಗಿಸ್ಬಿಟ್ಟು ತೊಟ್ಟಿಲನ್ನೆಲ್ಲರೂ ಕಾಸು ಹಾಕಿಬಿಟ್ಟು ಎಲ್ಲರೂ ನಾವು ಸಹ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತು. ಖುಷಿ ಆಯಿತು ನಮಗೆ ಸಹ. ನೀವು ಥರ ಇಲ್ಲಿ ಬನ್ನಿ, ಇನ್ನೊಂದು ಸಲ ಬಂದರೆ ಇಲ್ಲಿ ಬನ್ನಿ. ನೀವು ಈ ಒಂದು ಕೃಷ್ಣಾಷ್ಟಮಿಯ ಟೈಮಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ. ಅಷ್ಟು ಮುಗಿಸ್ಕೊಂಡು ಹೊರಡುವಾಗಲೇ ತುಂಬ 7:45 ಆಗಿತ್ತು. ನಾವು ಹೊರಡುವಾಗಲೇ ಒಂದು 4:30ಗೆ ಹೋದವರಿಗೆ ಅಷ್ಟು ಲೇಟ್ ಆಯಿತು. ಬೇಗ ಎಲ್ಲ ನೋಡ್ಕೊಂಡು ಬಂದ್ವಿ. ಬೇಗ ಬಿಟ್ಟರು ನಮಗೆ. ಇನ್ನು ನಾವು ಬರುವಾಗ ಫುಲ್ಲು 11th ಕ್ರಾಸ್ ತನಕನೂ ಒಂದು ಇತ್ತು. ಆಮೇಲೆ ಹಾಗೆ ಬರುವಾಗ ಅಲ್ಲಿ ಒಂದು ತರಕಾರಿ ತೊಗೊಂಬರೋಣ ಅಂತ ಹೇಳಿದ್ರು ನನ್ನ ಫ್ರೆಂಡ್. ಅವ್ರಿಗೆ ಹೋಗುವಾಗಲ್ಲಿ ನೋಡಿ ಎಷ್ಟು ಫ್ರೆಶ್ ಆದ ತರಕಾರಿ ಸಿಗುತ್ತೆ ಇಲ್ಲಿ ಅಂತ. ತುಂಬ ಚೆನ್ನಾಗಿದೆ ಮಲ್ಲೇಶ್ವರಮಲ್ಲಿ. ನಿಮಗೆ ಫ್ರೆಶ್ ಆದ ಒಂದು ತರಕಾರಿ ಸಿಗುತ್ತೆ. ತುಂಬ ಖುಷಿ ಆಗುತ್ತೆ. ಅಲ್ಲೇ ತೊಗೊಂಡ್ವಿ. ನಾವು ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹಾಗೆಯೇ ಈ ಕಡೆ ಬಂದ್ವಿ. ಬರುವಾಗ ಈ ಕಡೆ ಎಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಂತರ ನಾನು ಮನೆಗೆ ಬಂದುಬಿಟ್ಟು ಸ್ವಲ್ಪ ಅವಲಕ್ಕಿ ಮತ್ತು ತುಪ್ಪ ಹಾಕಿ ಒಂದು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಹುರಿದುಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಕಪ್ ಅವಲಕ್ಕಿಯನ್ನು ನಾನು ಡ್ರೈ ಫ್ರೂಟ್ಸ್ ಹಾಕಿ ಹುರಿದಿದ್ದೆ. ಅದಾದ ನಂತರ ಅದಕ್ಕೆ ಬೇಕಾದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲವನ್ನು ತುರಿದು ಹಾಕಿ ಎಲ್ಲ ಒಟ್ಟಿಗೆ ಹಾಕಿ, ಆಮೇಲೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಹುರಿಯುವಾಗ ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಬೇಕು. ಕಡಲೆಕಾಯಿ ಅಂತಾರಲ್ಲ, ಇದನ್ನ ಹಾಕಿ ಹುರಿದ್ರೆ ಸ್ವಲ್ಪ ಅಂಟು ಕೂಡ ಬರುತ್ತೆ, ಚೆನ್ನಾಗಿ ಬರುತ್ತೆ. ನನ್ನ ಫ್ರೆಂಡ್ ಹೇಳಿದರು. ನಾನು ಹಾಗಾಗಿ ಅದನ್ನು ನೋಡಿ ಮಾಡಿದೆ. ಬೆಲ್ಲ ಹಾಕಿಬಿಟ್ಟು ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಬಿಸಿ ಆಗುವಾಗಲೇ ನಾನೊಂದು ಕಲ್ಲು ಸಕ್ಕರೆ ಕೂಡ ಹಾಕಿದ್ದೀನಿ ನೋಡಿ. ಎಲ್ಲ ಥರ ಡ್ರೈ ಫ್ರೂಟ್ಸು ಅವಲಕ್ಕಿ ಸ್ವಲ್ಪ ಹುರಿದುಬಿಟ್ಟು ಹಾಕಿ ಹುಡಿ ಮಾಡಬೇಕು. ಎಲ್ಲ ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ಹಾಕಿಬಿಟ್ಟು ಒಟ್ಟಿಗೆ ನೀವು ಹಾಗೆ ಉಂಡೆ ಕಟ್ಟಿದರೆ ಆಯಿತು. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಉಂಡೆ ಮಾಡಿದ್ದೇನೆ. ಬಂದುಬಿಟ್ಟು ನಾನು ಉಂಡೆ ಮಾಡಿಬಿಟ್ಟು ದೇವರಿಗೆ ಒಂದು ಸ್ವಲ್ಪ ಹಣ್ಣು, ಉಂಡೆ, ಬೆಣ್ಣೆ ಎಲ್ಲವನ್ನು ಇಟ್ಟು ನೈವೇದ್ಯ ಮಾಡಿ, ಡ್ರೈ ಫ್ರೂಟ್ಸನ್ನೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ನಾವು ಆಮೇಲೆ ತಿಂಡಿ ತಿಂದು ಮಲಗಿದೆವು. ತುಂಬ ಖುಷಿಯಾಯಿತು. ಇವತ್ತಿನ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ನಿಮಗೆಲ್ಲ ಹ್ಯಾಪಿ ಕೃಷ್ಣಾಷ್ಟಮಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಪೂಜೆ ಮಾಡಿದೆವು ನಾವು. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.